ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ತಲೆಯಲ್ಲೂ ಒಂದು ಡೌಟ್ಸ್ ಓಡಾಡ್ತದೆ. ಅದೇನು ಅಂದರೆ, ನಾವು ಪ್ರತಿನಿತ್ಯ ಯೂಸ್ ಮಾಡುವ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಇನ್ನಿತರ ಸೋಷಿಯಲ್ ಮೀಡಿಯಾಗಳು ನಮ್ಮ ಡಾಟಾಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಡೌಟ್ಸ್ ಎಲ್ಲರ ತಲೆಯಲ್ಲೂ ಇತ್ತು. ಅದೀಗ ಜಗಜ್ಜಾಹೀರವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊನ್ನೆ ತಾನೇ ವಾಟ್ಸಪ್ ತನ್ನ ಪ್ರೈವೇಸಿ ಮತ್ತು ಪಾಲಿಸಿಯಲ್ಲಿ ಬದಲಾವಣೆ ಮಾಡಿಕೊಂಡ ನಂತರ ಹಲವಾರು ಗಣ್ಯರು ಇದರ ಬಗ್ಗೆ ಟ್ವೀಟ್ ಮಾಡಿದ್ರು. ಈ ಡಾಟಾ ಹ್ಯಾಕಿಂಗ್ನ ಬಗ್ಗೆ ಹಲವಾರು ಗಣ್ಯರು ಇದರ ಬಗ್ಗೆ ಮಾಹಿತಿನ ಕೂಡ ತಿಳಿಸಿದ್ರು. ಇದರಲ್ಲಿ ಪ್ರಮುಖರಾದವರು ಎಂದರೆ ಎಲಾನ್ ಮಾಸ್ಕ್ ಎಂಬುವರು. ಇವರು ಟೆಸ್ಲಾ ಎಂಬ ಕಾರು ಕಂಪನಿಯ ಒಂದು ಫೌಂಡರ್ ಮತ್ತು CEO ಕೂಡ ಆಗಿರೋವಂಥವ್ರು. ಇವರೊಂದು ಟ್ವೀಟ್ ಮಾಡ್ತಾರೆ, ಯೂಸ್ ಸಿಗ್ನಲ್ ಅಂತ. ಅಂದರೆ ಸ್ನೇಹಿತರೆ, ಇವರು ಇದು ಇರುವ ಸೋಷಿಯಲ್ ಮೀಡಿಯಾಗಳು ಫ್ಯೂಚರಲ್ಲಿ ತುಂಬ ನಮಗೆ ಅಪಾಯವನ್ನು ಉಂಟು ಮಾಡ್ತವೆ ಅನ್ನೋದ್ರ ಮೂಲಕ ಇವರು ಯೂಸ್ ಸಿಗ್ನಲ್ ಅನ್ನೋದ್ರ ಒಂದು ಟ್ವೀಟನ್ನು ಮಾಡ್ತಾರೆ. ಇದಕ್ಕೆ ಹಲವಾರು ಲಕ್ಷಾಂತರ ಮಂದಿ ಕಾಮೆಂಟ್ ಕೂಡ ಮಾಡ್ತಾರೆ. ನಂತರ ಇದಕ್ಕೆ ಲಕ್ಷಾಂತರ ಲೈಕ್ಸ್ ಕೂಡ ಬಂದಿರೋ ಅಂಥದ್ದು. ಹಾಗಾದರೆ ಸ್ನೇಹಿತರೆ, ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ ಆಗಿರ್ಬೋದು ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾಗಳು ಹೇಗೆ ನಮ್ಮ ಡಾಟಾವನ್ನು ಹ್ಯಾಕ್ ಮಾಡ್ತಾರೆ ಅಂದರೆ, ನಾವು ಮೊದಲಿಗೆ ಈ ಆ್ಯಪನ್ನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಪರ್ಮಿಷನ್ಗಳಿಗೆ ನಾವು ಓಕೆಯನ್ನು ನೀಡಬೇಕಾಗುತ್ತೆ. ಅದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಗ್ಯಾಲರಿ ಇನ್ನಿತರ ಮಾಹಿತಿಗಳನ್ನು ಅವರೊಂದಿಗೆ ಶೇರ್ ಮಾಡ್ತೀವಿ ಅಂತ ನಾವು ಪರ್ಮಿಷನ್ಗೆ ಓಕೆ ಮಾಡಿದ ನಂತರ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ನಾವು ಯೂಸ್ ಮಾಡಬಹುದು. ಇದರ ಮುಖಾಂತರ ಇವರು ನಮ್ಮ ಡಾಟಾಗಳನ್ನು ಬಹಳ ಈಸಿಯಾಗಿ ಹ್ಯಾಕ್ ಮಾಡಲಿಕ್ಕೆ ನಾವೇ ಪರ್ಮಿಷನ್ ಕೊಟ್ಟಂಗೆ ಆಗ್ತದೆ. ಸ್ನೇಹಿತರಿಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಯಾವುದೋ ಒಂದು shopping.com ನಾನು ಮೊಬೈಲ್ನೋ, ಬಟ್ಟೆ ಅಥವಾ ಶೂಸು ಇನ್ನಿತರ ಯಾವುದೇ ಥಿಂಗ್ಸನ್ನು ನಾನು ಸರ್ಚ್ ಮಾಡ್ತೀನಿ ಅಂದ್ಕೊಂಡ್ರೆ ಕೆಲವೇ ಗಂಟೆಗಳ ನಂತರ ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ಬೋದು, ಅಲ್ಲಿ ಆ ಕಂಪನಿಯ ರಿಲೇಟೆಡ್ ಆಗಿ ನಮಗೆ ಒಂದು ಆ್ಯಡ್ಸ್ಗಳು, ಅಂದರೆ ನಾನು ಏನು ಸರ್ಚ್ ಮಾಡಿರ್ತೀನೋ ಅದರ ಬಗ್ಗೆ ಆ್ಯಡ್ಸ್ಗಳು ಬಂದಿರುತ್ತದೆ. ನೀವು ಇದನ್ನು ಈಗ ಹಲವಾರು ಬಾರಿ ಗಮನಿಸಿರ್ಬೋದು ಸ್ನೇಹಿತರೆ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳು 100% ಆಗಿ ನಮ್ಮ ಕಣ್ಣೆದುರೇ ನಮ್ಮ ಡಾಟಾವನ್ನು ಹ್ಯಾಕ್ ಮಾಡುವ ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿದೆ. ಹಾಗಾದರೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನಮಗೆ ಯಾವುದು ಒಂದು ಬೆಟರ್ ಆದ ಆ್ಯಪ್ ಅಂತ ನೋಡೋದಾದರೆ, ಹಲವಾರು ಗಣ್ಯರು ಟ್ವೀಟ್ ಮಾಡಿದ ಹಾಗೆ ಸಿಗ್ನಲ್ ಅನ್ನೋ ಒಂದು ಮೆಸೆಂಜರ್ ಆ್ಯಪು ಇದು ವಾಟ್ಸಪ್ಗೆ ಒಂದು ಪರ್ಯಾಯವಾದ ಆ್ಯಪ್ ಅಂತಲೇ ಹೇಳ್ಬೋದು. ಇದು ನಮಗೆ ಯಾವುದೇ ಒಂದು ಡಾಟಾವನ್ನು ಲೀಕ್ ಕೂಡ ಮಾಡೋದಿಲ್ಲ. ನಾವು ಈ ಆ್ಯಪನ್ನು ಓಪನ್ ಮಾಡಿದಾಗ ಯಾವುದೇ ಕೂಡ ಪರ್ಮಿಷನ್ಸನ್ನು ಕೂಡ ಕೇಳೋದಿಲ್ಲ. ಹೀಗಾಗಿ ಮೊನ್ನೆ ಸಿಗ್ನಲ್ ಕಂಪ್ನಿ ಒಂದು ಟ್ವೀಟನ್ನು ಕೂಡ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಿಗ್ನಲ್ ಕಂಪ್ನಿಗೂ ಮತ್ತು ವಾಟ್ಸಪ್ ಕಂಪ್ನಿಗೂ ಮತ್ತು ಫೇಸ್ಬುಕ್ ಮೆಸೆಂಜರ್ಗೂ ಏನೇನು ಡಿಫ್ರೆನ್ಸ್ ಇದೆ, ಫೇಸ್ಬುಕ್ ಕಂಪ್ನಿ ಯಾವ್ಯಾವ ಡಾಟಾಗಳನ್ನು ಹ್ಯಾಕ್ ಮಾಡ್ತಾ ಇದೆ, ವಾಟ್ಸಪ್ ಕಂಪ್ನಿ ಯಾವ್ಯಾವ ಡಾಟಾಗಳನ್ನು ಹ್ಯಾಕ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಿಗ್ನಲ್ ಕಂಪ್ನಿ ಟ್ವೀಟ್ ಮೂಲಕ ನೀಡಿರೋ ಅಂಥದ್ದು. ಮತ್ತು ಸ್ನೇಹಿತರೆ, ಈ ಸಿಗ್ನಲ್ ಆ್ಯಪ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಹಿಂದಿಕ್ಕಿ ಈಗ ಟಾಪ್ 1 ಲಿಸ್ಟ್ನಲ್ಲೂ ಕೂಡ ಬಂದಿರೋ ಅಂಥದ್ದು. ಸ್ನೇಹಿತರೆ, ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.